ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಒಂದು ವೆರಿ ಗುಡ್ ನ್ಯೂಸ್. ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು MBBS ಗೋಸ್ಕರ ಕಾಯ್ತಾ ಇದ್ದಾರೆ ಮತ್ತೆ ಬಾರ್ಡರ್ ಲೈನ್ ಅಲ್ಲಿ ಸೀಟ್ಗಳನ್ನ ಮಿಸ್ ಮಾಡಿಕೊಂಡು ವೆಟರ್ನರಿಗೂ BSc ಅಗ್ರಿಕಲ್ಚರಿಗೂ ಅಥವಾ BAMSಗೂ ಅಥವಾ BDSಗೂ ಅಥವಾ ಇಂಜಿನಿಯರಿಂಗು ಜಾಯಿನ್ ಆಗ್ತಾ ಇದ್ದಾರೆ ಅಥವಾ ಜಾಯಿನ್ ಆಗಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಸೊ ಇದು ಅಫಿಷಿಯಲಿ ಕನ್ಫರ್ಮ್ ಆಗಿರುವಂತದ್ದು. ಸೊ 500 MBBS ಸೀಟ್ಗಳು ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಆಗ್ತಾ ಇದೆ. ಆದ್ರೆ ಇಷ್ಟೇ ನನ್ನ ರಿಕ್ವೆಸ್ಟ್ ಏನು KE ಅವರಿಗೆ ಅಂತಂದ್ರೆ, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ರೀತಿಯಲ್ಲಿ ಡೆಫಿನೆಟ್ಲಿ ಅವರು ಈ ಕೆಲಸವನ್ನ ಮಾಡೇ ಮಾಡ್ತಾರೆ. ಅದು DMV ಅವರಾಗಿರಬಹುದು ಅಥವಾ KE ಅವರಾಗಿರ್ಬಹುದು, ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಂಡು ಎಲ್ಲ ಸೀಟುಗಳನ್ನ ಈಗ ಸೆಕೆಂಡ್ ರೌಂಡ್, ಯಾಕಂದ್ರೆ ಇನ್ನು ಸೆಕೆಂಡ್ ರೌಂಡ್ ಮುಗಿದಿಲ್ಲ, ಸೆಕೆಂಡ್ ರೌಂಡ್ಗೆ ಆಡ್ ಮಾಡಿಬಿಟ್ರು ಅಂತಂದ್ರೆ ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಹೆಲ್ಪ್ ಆಗ್ತದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಗುಡ್ ನ್ಯೂಸ್ ಏನಂತಂದ್ರೆ 500 ಸೀಟುಗಳು ಜಾಸ್ತಿ ಆಗ್ತಾ ಇದೆ. ಸರ್, ಈ ಪೇಪರ್ ನಲ್ಲಿ ನೋಡಿದ್ರೆ ಇವತ್ತು ಎಲ್ಲಾ ಪೇಪರ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್. ಸೊ 1000 ಸೀಟ್ಗಳು ಅಂತ ಹೇಳ್ತಾ ಇದ್ದಾರೆ, ನೀವು 500 ಅಂತ ಹೇಳ್ತಾ ಇದ್ದೀರಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾ ಕರ್ನಾಟಕದ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕ್ಯಾಟಗರಿಯಲ್ಲಿ ಅಥವಾ KE ಅಂಡರ್ ಏನ್ ಹೆಲ್ಪ್ ಆಗ್ತದ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆಲ್ರೆಡಿ ತಮಗೆಲ್ಲ ಗೊತ್ತೇ ಇದೆ. ಸೊ ಟೋಟಲ್ ಆಗಿ 1000 ಸೀಟ್ಗಳು ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ KEಯಲ್ಲಿ ಆಲ್ಮೋಸ್ಟ್ ಒಂದು 900 ಸೀಟುಗಳಿದೆ, ಮತ್ತೆ MCCಗೆ 100 ಸೀಟುಗಳು ಆಡ್ ಆಗಿ ಟೋಟಲ್ ಕರ್ನಾಟಕಕ್ಕೆ 1000 ಸೀಟು. ಆದ್ರೆ ಕಂಡೀಷನ್ಸ್ ಏನಂತಂದ್ರೆ, ಕರ್ನಾಟಕದಲ್ಲಿ ಆಲ್ರೆಡಿ 400 ಸೀಟುಗಳು ಆಡ್ ಆಗಿದೆ, ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಆಡ್ ಆಗಿದೆ ಅನ್ನೋದಕ್ಕೆ ನಾ ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಈಗ ಮುಂದೆ ನಮಗೆ ಇಫೆಕ್ಟ್ ಆಗೋದು ಎಷ್ಟು ಜನರಿಗೆ ಅಂತಂದ್ರೆ 500 MBBS ಸೀಟುಗಳಿಂದ ಅನ್ನೋದು ನನ್ನ ಒಂದು ಥಿಯರಿ ಅಷ್ಟೇ. ಇಲ್ಲಿ ಸ್ಟಾರ್ ಅನ್ನ ಯಾಕೆ ಹಾಕಿದ್ದೀನಿ ಅಂದ್ರೆ, ಕಂಡೀಷನ್ಸ್ ಅಪ್ಲೈ. ಕಂಡೀಷನ್ಸ್ ಏನು ಅಂತಂದ್ರೆ, KE ಅವರು ಸೆಕೆಂಡ್ ರೌಂಡ್ ಅಲ್ಲೇ ಇದನ್ನ ಆಡ್ ಮಾಡಬೇಕು, ಇಲ್ಲ ಅಂದ್ರೆ ಇದು ಮಾಪ್ ಅಪ್ಪಿಗೆ ಹೋಗುವಂತದ್ದು. ಬಟ್ ನನಗನ್ಸೋ ಪ್ರಕಾರ NMC ಅವರ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೊ KE ಅವರು ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಮಾಡ್ತಾರೆ, ಹಾಗೆ ಮಾಡೋ ಹಾಗೆ ಆಗ್ಲಿ ಅಂತ ಹೇಳಿ ಹಾರೈಸೋಣಂತೆ. ಇನ್ನು ಹಾಗಾದ್ರೆ ಟೋಟಲ್ 1000 ಸೀಟುಗಳು ಅಂತ ಹೇಳ್ತಾ ಇದಾರಲ್ಲ, ಅದು ಹೌದಾ? ಎಸ್, ಡೆಫಿನೆಟ್ಲಿ ಅದು 1000 ಸೀಟುಗಳು ಕರೆಕ್ಟೇ. ಟೋಟಲ್ 1000 ಸೀಟ್ಸ್ ಇನ್ಕ್ರೀಸ್ಡ್ ಇನ್ ಕರ್ನಾಟಕ ಬೈ NMC ಇನ್ ಸೆಕೆಂಡ್ ರೌಂಡ್ ಅಂತ ಹೇಳೋದಕ್ಕೇನು ತೊಂದರೆ ಇಲ್ಲ. ಆದ್ರೆ ಅದರಲ್ಲಿ ಆಲ್ರೆಡಿ 8 ಗೌರ್ಮೆಂಟ್ ಕಾಲೇಜಸ್ ಗಳಿಂದ 400 ಸೀಟುಗಳನ್ನ ಪ್ರೊವಿಷನಲ್ ಅಲ್ಲಿ ತಗೊಂಡು ಬಿಟ್ಟಿದ್ದಾರೆ. ಅದಕ್ಕಾಗಿ ನಾ ಇಲ್ಲಿ ಅದನ್ನ ಆಡ್ ಮಾಡ್ತಾ ಇಲ್ಲ. 10 ಪ್ರೈವೇಟ್ ಕಾಲೇಜಿಂದ 600 ಸೀಟ್ ಜಾಸ್ತಿ ಆಗಿದೆ. ಅದರಲ್ಲಿ ಆಲ್ರೆಡಿ ರಿಮೆಂಬರ್ 50 ಅಂದ್ರೆ 50 ಸೀಟ್ ಇನ್ BLD, 50 ಸೀಟ್ ಇನ್ JGMMC ಹುಬ್ಳಿ MCC ಅಲ್ಲಿ ಆಡ್ ಆಗ್ತಾ ಇದೆ, ಅದು KE ಅಲ್ಲ. ಅದಕ್ಕಾಗಿ ನನ್ನ ಕ್ಯಾಲ್ಕುಲೇಷನ್ 600 ಬದಲಿಗೆ 500 ಅಷ್ಟೇ. ಆದ್ರೆ ಟೋಟಲ್ ಸೀಟುಗಳು ಓವರ್ ಆಲ್ ಆಗಿ ಖುಷಿ ಪಡೋರಿಗೆ, ಸೊ ಹೇಳ್ಕೊಳ್ಳೋದಕ್ಕೆ 1000 ಸೀಟು ಕರ್ನಾಟಕದಲ್ಲಿ ಸೆಕೆಂಡ್ ರೌಂಡಿಗೆ ಅಫಿಷಿಯಲಿ ಆಡ್ ಆದಂಗೆ ಆಗ್ತದೆ. ಹಾಗಾದ್ರೆ 400 ಸೀಟ್ಸ್ ಆಲ್ರೆಡಿ ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಆಗಿದೆ. ನಾವು 500 ಸೀಟ್ ಏನಿದೆ ಇದು ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದ. ಸೊ ಸೆಕೆಂಡ್ ರೌಂಡ್ ಇಟ್ ಸೆಲ್ಫ್ ಇಟ್ ಮೇ ಬಿ ಅನ್ನೋ ವರ್ಡ್ ಅನ್ನ ನಾ ಯೂಸ್ ಮಾಡಿರೋದು ಅದಕ್ಕೆ. ಈಗ 50 ಸೀಟು BLD ಏನಿದೆ ಮತ್ತೆ 50 ಸೀಟು JGMMC ಏನಿದೆ, ಆಲ್ರೆಡಿ ಡೀಮ್ಡ್ ಕೋಟಾದಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಹೈಯರ್ ಫೀಸ್ 19 lakh ಪ್ಲಸ್ ಗೆ MCC ಯಲ್ಲಿ ಆಡ್ ಆಗಿದೆ. MCC ಯಲ್ಲಿ ಆಡ್ ಆಗಿದೆ. ಇದು KE ಯಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಸೀಟ್ ಆಡ್ ಆಗೋದಿಲ್ಲ ಈ ಕಾಲೇಜಸ್ ಗಳಿಂದ. ಆ ಕಾರಣಕ್ಕೆ ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇದು ಹುಳಿ ದ್ರಾಕ್ಷಿ, ಅಂದ್ರೆ ದ್ರಾಕ್ಷಿ ಕಾಣಿಸ್ತಾ ಇದೆ, ತಿನ್ಬೇಕಂತ ಅನಿಸ್ತಾ ಇದೆ, ಬಟ್ ನೀವೇನಾದ್ರೂ ಜಿಗಿದು ಅದನ್ನ ಹಿಡ್ಕೊಂಡು ತಿಂದ್ರೆ ಹುಳಿಯಾಗಿ ಕಾಣಿಸ್ತದೆ. ಯಾಕಂತಂದ್ರೆ ಫೀಸ್ ಸ್ಟ್ರಕ್ಚರು 12 ಲಕ್ಷನೂ ಅಲ್ಲ ಇದು, ಸೊ 19 ಲಕ್ಷಕ್ಕಿಂತ ಜಾಸ್ತಿ ಹೋಗ್ತದೆ. ಸೊ BLD ಬಿಜಾಪುರದಲ್ಲಿ 50 ಮತ್ತೆ JGMMC ಯಲ್ಲಿ 50. ಇವೆರಡು ಕಾಲೇಜು 50 ಪ್ಲಸ್ 400 ಸೀಟ್ಗಳು ಆಲ್ರೆಡಿ ಗೌರ್ಮೆಂಟ್ ಸೀಟ್ಗಳು ಆಡ್ ಆಗಿದೆ. ಅದರಲ್ಲೂ ಮತ್ತೆ ಸ್ವಲ್ಪ ಕಹಿಯಾದ ವಿಚಾರವಂತಂದ್ರೆ, ಸೊ NRI ಸೀಟ್ಗಳು ಆಡ್ ಆಗ್ಬಿಟ್ಟು ಸ್ವಲ್ಪ ಸೀಟ್ಗಳು ಕರ್ನಾಟಕಕ್ಕೆ ಕಡಿಮೆ ಆಗಿದೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಈಗ ಉಳಿದಿರುವಂತ ಕಾಲೇಜಲ್ಲಿ ಯಾವ್ದಾವ್ದು ಜಾಸ್ತಿ ಆಗ್ತಾ ಇದೆ ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗಿ. ನಾವು ಸೀಟ್ ಇನ್ಕ್ರೀಸ್ ಇನ್ ಫಾರೂಕಿಯಾ ಮೆಡಿಕಲ್ ಕಾಲೇಜ್ ಮೈಸೂರು, ಇದರಲ್ಲಿ ನ್ಯೂ ಕಾಲೇಜು 100 ಸೀಟ್ಗಳು ಆಡ್ ಆಗ್ತಾ ಇದೆ. ಸೊ ಇದು ನ್ಯೂ ಕಾಲೇಜ್ ಆಗಿರೋದಕ್ಕೆ ಇದನ್ನ ಸೆಕೆಂಡ್ ರೌಂಡ್ ಅಲ್ಲಿ ತಗೊಂಡ್ರೆ ಇನ್ನೊಂದ್ ಸಾರಿ ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡಲೇಬೇಕು. ನನ್ನ ಅನಿಸಿಕೆ ಪ್ರಕಾರ ಮೇ ಬಿ 17ನೇ ತಾರೀಕಿನಿಂದ ಒಂದು ದಿನದ ಮಟ್ಟಿಗೆ ಆಪ್ಷನ್ ಎಂಟ್ರಿಯನ್ನ ಓಪನ್ ಮಾಡುವಂತಹ ಚಾನ್ಸಸ್ KEದಲ್ಲಿ ಕಾಣಿಸ್ತಾ ಇದೆ, 1 ಅಥವಾ 2 ದಿನ. ಅದಾದ್ಮೇಲೆ ಪ್ರೊವಿಷನಲ್ ರಿಸಲ್ಟ್ ಕೊಟ್ಟು ಅದಾದ್ಮೇಲೆ MCC ಫೈನಲ್ ರಿಸಲ್ಟ್ ಆದ್ಮೇಲೆ ತಾವುಗಳು ಕೂಡ KE ಅವರು ಫೈನಲ್ ರಿಸಲ್ಟ್ ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಆಕಾಶ್ ಮೆಡಿಕಲ್ ಕಾಲೇಜಲ್ಲಿ 100 ಸೀಟ್ ಆಡ್ ಆಗ್ತಾ ಇದೆ.
ಸೊ ಇದು 100 ಸೀಟ್ ಅಂತ ಕಂಡ್ರೂ ಕೂಡ ಇದರಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಹೆಲ್ಪ್ ಆಗೋದು ಯಾರಿಗೆ ಅಂತ ಅಂದ್ರೆ ಎಸ್ಪೆಷಲಿ ಆಕಾಶ್ ಮೆಡಿಕಲ್ ಕಾಲೇಜಲ್ಲಿ ಹೆಲ್ಪ್ ಆಗೋದು ಯಾರಿಗೆ ಅಂತ ಅಂದ್ರೆ ಆಕಾಶ್ ಮೆಡಿಕಲ್ ಕಾಲೇಜು ತೆಲುಗು ಮೈನಾರಿಟಿ ಎಂಇ ಕೋಟಾದಲ್ಲಿ ಬರುವಂತದ್ದು. ಆ ಕಾರಣಕ್ಕೆ ಎಂಇ ಕೋಟಾದಲ್ಲೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗಳಿಗೆ ಇದು ಹೆಲ್ಪ್ ಆಗುತ್ತೆ. ಯಾರಿಗೆ ತೆಲುಗು ಮೈನಾರಿಟಿಯಲ್ಲಿ ಸ್ವಲ್ಪದರಲ್ಲಿ ಸೀಟ್ ಮಿಸ್ ಆಗಿದೆ ಅಂತಹ ವಿದ್ಯಾರ್ಥಿಗಳಿಗೆ ಎಂಇ ಕೋಟಾದಲ್ಲಿ ಸೊ ಡೆಫಿನೆಟ್ಲಿ ಇದು ಹೆಲ್ಪ್ ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತೆ ಇದರಲ್ಲಿ ಎಲ್ಲಾ ಕೆಟಗರಿಯಲ್ಲಿ ಗೌರ್ಮೆಂಟ್ ಸೀಟು ಸಿಗ್ತದೆ ನಿಮಗೆ, ಪ್ಲಸ್ 12 ಲಕ್ಷದ ಸೀಟು ಪ್ರೈವೇಟ್ ಸೀಟು ಕೂಡ ಸಿಗ್ತದೆ. ಅಂದ್ರೆ 12 ಲಕ್ಷಕ್ಕಾಗಿ ವೇಟ್ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ವಿಚಾರ. ಈಗ 400 ಸೀಟ್ಗಳು ಗೌರ್ಮೆಂಟ್ ಸೀಟಲ್ಲಿ ಆಡ್ ಆದ್ಮೇಲೆ ಮೊದಲು 1,17,000 ಏನು ಸ್ಟಾಪ್ ಆಗಿತ್ತು 12 ಲಕ್ಷದ್ದು, ಅದು 1,20,000 ಬಂದಿದೆ. ಈ 12 ಲಕ್ಷದ ಸೀಟೇ ಡೈರೆಕ್ಟ್ ಆಗಿ ಆಡ್ ಆಗ್ತಾ ಇರೋದಕ್ಕೆ ಸೊ ಡೆಫಿನೆಟ್ಲಿ ಆ 1,20,000 ಇರುವಂತಹ ರ್ಯಾಂಕು ಮೇ ಬಿ 1,30,000 ಹೋಗಬಹುದು ಅಂತ ಅನ್ನಿಸ್ತದೆ. ಅದಕ್ಕಿಂತ ಜಾಸ್ತಿ ಏನು ಹೋಗುವಂತ ಯಾವುದೇ ಚಾನ್ಸಸ್ಗಳು ನನಗೆ ಕಾಣ್ತಾ ಇಲ್ಲ. ಬಟ್ 1,30,000 ಹೋಗಬಹುದು ಅಂತ ಅನ್ನಿಸ್ತದೆ. 12 ಲಕ್ಷದ ಒಂದು ರ್ಯಾಂಕ್ ಹೇಳ್ತಾ ಇರೋದು ನಾನು. ಅದಾದ್ಮೇಲೆ ಈಸ್ಟ್ ಪಾಯಿಂಟ್ ಯಾವುದೇ ಮೈನಾರಿಟಿ ಸೀಟ್ಸ್ಗಳು ಇದರಲ್ಲಿ ಇಲ್ಲ. ಸೊ ಅದಕ್ಕಾಗಿ 50 ಸೀಟುಗಳಲ್ಲಿ ಒಂದು ಗೌರ್ಮೆಂಟ್ ಸೀಟ್ ಇದೆ. ಗೌರ್ಮೆಂಟ್ ಸೀಟು ಮತ್ತೆ 12 ಲಕ್ಷ ಸೀಟು ಕೂಡ ಇದೆ. 12 ಲಕ್ಷ ಆದ್ಮೇಲೆ ಮತ್ತೆ ಇದರಲ್ಲಿ OTH ಮ್ಯಾನೇಜ್ಮೆಂಟ್ ಮತ್ತೆ NRI ಬರ್ತದೆ. ಅದನ್ನ ನಾನು ಆಡ್ ಮಾಡೋದಿಲ್ಲ, ಅದು ಎಲ್ಲದರಲ್ಲೂ ಇರ್ತದೆ. ಬಟ್ ಅದು ಹೇಳಿದ್ನಲ್ಲ, ಅದು ಅದರ್ಸ್ ಮತ್ತೆ NRI ಎಲ್ಲ ಇದು ಹುಳಿ ದ್ರಾಕ್ಷಿ ಇದ್ದಂಗೆ, ಇದು ಬಹಳ ಜನರಿಗೆ ಅದು ನಿಲ್ಕೋದಿಲ್ಲ. ಅದಕ್ಕಾಗಿ ನಾನು ಅದನ್ನು ಬಿಡ್ತಾ ಇದ್ದೀನಿ. ಬಟ್ ಗೌರ್ಮೆಂಟ್ ಕ್ಯಾಟಗರಿ ಮತ್ತೆ 12 ಲಕ್ಷ ಅಂತ ಆಡ್ ಆಗ್ತಾ ಇದೆ. ಇನ್ನು ಶ್ರೀದೇವಿ ತುಮಕೂರಲ್ಲೂ ಕೂಡ ಇದು ಯಾವುದೇ ಮೈನಾರಿಟಿ ಸಂಬಂಧಪಟ್ಟಿದ್ದಲ್ಲ, ಅದಕ್ಕಾಗಿ ಎಲ್ಲರಿಗೂ ಹೆಲ್ಪ್ ಆಗುವಂಥದ್ದು. ಗೌರ್ಮೆಂಟ್ ಸೀಟು ಪ್ಲಸ್ 12 ಲಕ್ಷದ ಸೀಟುಗಳು ಇದರಲ್ಲಿ ಇರುವಂಥದ್ದು. ಸಿದ್ಧಗಂಗಾ ತುಮಕೂರಲ್ಲೂ ಗೌರ್ಮೆಂಟ್ ಸೀಟ್ ಇದೆ ಮತ್ತೆ 12 ಲಕ್ಷದ ಸೀಟು ಇದರಲ್ಲಿ ಆಡ್ ಆಗುವಂಥದ್ದು. ಸೊ 12 ಲಕ್ಷದವರಿಗೆ ಇದು ಹೆಲ್ಪ್ ಆಗ್ತದೆ. ಸೊ 12 ಲಕ್ಷದಲ್ಲಿ ಮ್ಯಾಕ್ಸಿಮಮ್ ಎಂಇ ಕ್ಯಾಟಗರಿ ಅವರಿಗೆ ಆಕಾಶದಲ್ಲಿ ಹೆಲ್ಪ್ ಆಗ್ಬಿಡ್ತದೆ. ಸೊ ಉಳಿದಂತ 12 ಲಕ್ಷ ಸೀಟ್ ಇದೆ, ಅದು ಈಸ್ಟ್ ಪಾಯಿಂಟ್, ಶ್ರೀದೇವಿ, ಸಿದ್ಧಗಂಗಾದಲ್ಲಿ ಹೆಲ್ಪ್ ಆಗ್ತದೆ. ಇನ್ನು ಇವು 3 ಕಾಲೇಜಸ್ ಏನಿದೆ, ಇವು 3 ಕಾಲೇಜಸ್ ಇದು 22.5 ಲಕ್ಷದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಅಂದ್ರೆ ಇದರಲ್ಲಿ ಗೌರ್ಮೆಂಟ್ ಸೀಟ್ ಒಂದಿರ್ತದೆ ಪ್ಲಸ್ 22.5 ಲ್ಯಾಕ್ದ ಸೀಟ್ ಏನಿರ್ತದೆ. ಅದಕ್ಕಾಗಿ ಯಾರು ಬಾರ್ಡರ್ ಅಲ್ಲಿ 10,000, 20,000, 30,000 ರ್ಯಾಂಕ್ ಅಲ್ಲಿ ಯಾರಿಗೆ ಸೀಟ್ ಮಿಸ್ ಆಗಿದೆ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗುವಂಥದ್ದು. ಸೊ ಟೋಟಲ್ 150 ಸೀಟ್ ಇದೆ. 150 ಸೀಟಲ್ಲಿ ಒಂದು 22.5 ಲ್ಯಾಕ್ ಸೀಟ್ಗಳು ಮಿನಿಮಮ್ ಅಂದ್ರೆ ಒಂದು 20ರಿಂದ 30 ಸೀಟ್ ಅಂತೂ ಬಂದೇ ಬರ್ತದೆ. ಆ ಕಾರಣಕ್ಕೆ ಈ ಸೀಟುಗಳು BGS, ಪೆಸ್ ಮತ್ತೆ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಏನಿದೆ, ಸೊ ಇದು BGS ನ್ಯೂ ಕಾಲೇಜ್, ಇದು ಓಲ್ಡ್ ಗ್ಲೋಬಲ್ ಕೆಂಗೇರಿಯಲ್ಲಿ ಇರೋದಲ್ಲ. ಸೊ ನ್ಯೂ ಕಾಲೇಜ್ ಅಂತ ನನಗೆ ನಗರೂರಲ್ಲಿ ಇರುವಂಥದ್ದು ಅಂತ ಅನಿಸ್ತದೆ ನನಗೆ, ಯಾಕಂದ್ರೆ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಇದರಲ್ಲಿ 22.5 ಲ್ಯಾಕ್ ಇರೋದಕ್ಕೆ ಹೈಯರ್ ಫೀಸಿಗೆ ಯಾರು ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಇದು ಹೆಲ್ಪ್ ಆಗುವಂಥದ್ದು ಅಂತ ಹೇಳ್ತೀನಿ. ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಆಲ್ರೆಡಿ 400 ಗೌರ್ಮೆಂಟ್ ಸೀಟು ಸೆಕೆಂಡ್ ರೌಂಡ್ ಪ್ರೊವಿಷನಲ್ ಅಲ್ಲಿ ಆಡ್ ಆಗಿದೆ. ಸೊ ಅದಕ್ಕಾಗಿ ಅದನ್ನು ನಾವಿಲ್ಲಿ ಮೈನಸ್ ಮಾಡಿದ್ದೀವಿ. 50 ಸೀಟು BLD ದಲ್ಲಿ, 50 ಸೀಟು JJMMC ದಲ್ಲಿ ಆಡ್ ಆಗಿದೆ. ಬಟ್ ಅದು ಕೂಡ ನಮಗೆ ನಿಲುಕದ ದ್ರಾಕ್ಷಿ, ಅದನ್ನು ಕೂಡ ಹೊರಗಿಟ್ಟಿದ್ದೀನಿ. ಅದನ್ನ ಬಿಟ್ರೆ ನಮಗೆ 500 ಸೀಟ್ ಜಾಸ್ತಿ ಆಗ್ತಾ ಇದೆ. ಫಾರೂಕಿಯನ್ ನ್ಯೂ ಮೆಡಿಕಲ್ ಕಾಲೇಜ್ ಆಗಿರೋದಕ್ಕೆ ಇದು ಕೂಡ ನನಗನ್ಸೋ ಪ್ರಕಾರ 12 ಲಕ್ಷ ಸೀಟ್ ಇದೆ. ಮತ್ತೆ ನನಗನ್ಸೋ ಪ್ರಕಾರ ಮುಸ್ಲಿಂ ಮೈನಾರಿಟಿ ಸೀಟ್ ಅನ್ನ ಇದರಲ್ಲಿ ಇಟ್ಟಿರ್ತಾರೆ. MM ಕ್ಯಾಟಗರಿ ಅವರಿಗೂ ಕೂಡ ಇದು ಹೆಲ್ಪ್ ಆಗುವಂಥದ್ದು. ಪ್ಲಸ್ ಗೌರ್ಮೆಂಟ್ ಸೀಟುಗಳು ಕೂಡ ಇದರಲ್ಲಿ ಇದೆ. ಸೊ ಆ ಕಾರಣಕ್ಕೆ ಇದನ್ನ ಒಂದು ಹೊಸ ಆಪ್ಷನ್ ಎಂಟ್ರಿ ಓಪನ್ ಮಾಡ್ಲೇಬೇಕಾಗ್ತದವರು. ಅದು ಬಿಟ್ರೆ ಆಕಾಶದಲ್ಲಿ 100 ಸೀಟ್ ಆಗ್ತಾ ಇದೆ, ಈಸ್ಟ್ ಪಾಯಿಂಟ್ ಅಲ್ಲಿ 50, ಶ್ರೀದೇವಿದಲ್ಲಿ 50, ಸಿದ್ಧಗಂಗಾ 50. ಇವು 4 ಕಾಲೇಜಸ್ ಏನಿದೆ ಇದು 12 ಲಕ್ಷ ಸೀಟ್ ಅನ್ನ ಕೊಡುವಂಥದ್ದು. ಆ ಕಾರಣಕ್ಕೆ 12 ಲಕ್ಷದವರಿಗೆ ಹೆಲ್ಪ್ ಆಗ್ತದೆ. ಇವು 3 ಕಾಲೇಜು BGS, ಪೆಸ್, ಡಾಕ್ಟರ್ ಚಂದ್ರಮ್ಮ 22.5 ಲಕ್ಷ ವಿದ್ಯಾರ್ಥಿಗಳು ಅಂದ್ರೆ 22.5 ಲ್ಯಾಕ್ ಕೊಡೋದಕ್ಕೆ ರೆಡಿ ಇರುವಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥದ್ದು. ಹಾಗಂತ ಹೇಳಿ ಕಟ್ ಆಫ್ ಅಲ್ಲಿ ಏನು ಮಿರಾಕಲ್ ಆಗ್ಬಿಡ್ತದ, ಬಹಳ ಚೇಂಜ್ ಆಗ್ಬಿಡ್ತದ ಅನ್ನೋ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳು ಮತ್ತು ಪಾಲಕರೇ ಒಂದು ಪಾಯಿಂಟ್ ಅರ್ಥ ಆಗ್ಬೇಕು ನಿಮಗೆ, ಈ ಸೀಟ್ಗಳು ಎಲ್ಲದರಲ್ಲೂ ಹಂಚೋಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ನಿಮಗೆ 67,000 ಇರೋದು ಫಸ್ಟ್ ಪ್ರೊವಿಷನಲ್ ಅಲ್ಲಿ, ಸೆಕೆಂಡ್ ಪ್ರೊವಿಷನಲ್ 69,000 ಬಂತು. ಈ ಎಲ್ಲ ಸೀಟ್ಗಳು ಆಡ್ ಆಗೋದ್ರಿಂದ ಒಂದು 72,000 ವರೆಗೆ ಹೋಗ್ಬೋದೇ ಹೊರತು ಸರ್ 80,000 ಇರುವಂತ ಜನರಲ್ ಮೆರಿಟ್ ಆಸೆಯಿಂದ ನನಗೆ ಸೀಟ್ ಸಿಗ್ತದ ಅಂತ ವೇಟ್ ಮಾಡ್ಕೋತಾ ಕುಳಿತುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈಗ SC ಕ್ಯಾಟಗರಿಯಲ್ಲಿ ಫಾರ್ ಎಕ್ಸಾಂಪಲ್ SCG ಕ್ಯಾಟಗರಿಯಲ್ಲಿ 2,22,000 ಸ್ಟಾಪ್ ಆಗಿದೆ. ಇಷ್ಟೆಲ್ಲ ಸೀಟ್ ಆಡ್ ಆದಾಗ ಎಲ್ಲದೂ ಕೂಡ SC ಕ್ಯಾಟಗರಿ ಆಡ್ ಆಗ್ತಾ ಇಲ್ಲ, ಎಲ್ಲವೂ ಕೂಡ ST ಕ್ಯಾಟಗರಿ 2A 3B ಆಡ್ ಆಗ್ತಾ ಇಲ್ಲ, ಎಲ್ಲವೂ ಹಂಚೋಗುವಂಥದ್ದೇ. ಆದ್ರೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ತದ ಅಂತ ಹೇಳ್ತೀನಿ. 2,22,000 ಇರುವಂತ SCG ಕ್ಯಾಟಗರಿ ಮೇ ಬಿ ಅದು ರೀಚ್ ಆಗೋದು ಸೊ 2,25,000 ಅಥವಾ 26,000 ತನಕ ಹೋಗ್ಬೋದು.
ಮತ್ತೆ ಇದರಲ್ಲಿ ಹೈದರಾಬಾದ್ ಕರ್ನಾಟಕದವರಿಗೆ ಬಹಳ ಹೆಲ್ಪ್ ಆಗೋದಿಲ್ಲ, ಯಾಕಂದ್ರೆ ಇದು ಯಾವ ಕಾಲೇಜಸ್ಗಳು ಕೂಡ ಹೈದರಾಬಾದ್ ಕರ್ನಾಟಕ ರೀಜನ್ ದಲ್ಲಿ ಇಲ್ಲ. ಆ ಕಾರಣಕ್ಕೆ ಹೈದರಾಬಾದ್ ಕರ್ನಾಟಕದಲ್ಲಿ ಇರೋ ಎಚ್ ಕೆ ಕ್ಯಾಟಗರಿ ಅಂತ ಏನ್ ಹೇಳ್ತೀವಲ್ಲ, ಆ ಸೀಟುಗಳಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆ ಚೇಂಜಸ್ಗಳಾಗೋದು ಚಾನ್ಸಸ್ಗಳಂತೂ ಇಲ್ಲ. ಇನ್ನು ನಾನು ಆಲ್ರೆಡಿ ಹೇಳಿರುವ ಹಾಗೆ 12 ಲಕ್ಷದಲ್ಲಿ 1.2 ಲ್ಯಾಕ್ ಇರುವಂತಹ ರ್ಯಾಂಕು 1.3 ಲ್ಯಾಕ್ ವರೆಗೆ ಹೋಗ್ಬೋದು ಹೊರತು, ಈಗ 1.5 ಲ್ಯಾಕ್ ಇರೋನು, 1.45 ಲ್ಯಾಕ್ ಇರೋನು, 1.6 ಲ್ಯಾಕ್ ಇರೋನು ನನಗೂ 12 ಲಕ್ಷ ಸೀಟ್ ಸಿಕ್ಬಿಡ್ತದ ಅಂತ ಹೇಳಿ ಬಹಳ ಆಸೆಯಿಂದ ಕುತ್ಕೊಳ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದು ಸಾಧ್ಯ ಇಲ್ಲ. ಈಗ 22.5 ಲಕ್ಷದ ಸೀಟು ನಿಮಗೆ ಅರೌಂಡ್ 3.5 ಲ್ಯಾಕಿಗೆ ಸ್ಟಾಪ್ ಆಗಿದೆ. ಮೇ ಬಿ 3.8 ಲ್ಯಾಕು, 3.9 ಲ್ಯಾಕು ಹೋಗ್ಲಿ 4 ಲ್ಯಾಕ್ ತನಕ ಸಿಗ್ಬೋದೇ ಹೊರತು, ಈಗ 4.5 ಲಕ್ಷ ಸಿಕ್ಕವನು ಅಥವಾ 5 ಲಕ್ಷ ಇದ್ದವನು, 6 ಲಕ್ಷ ಇದ್ದವನು ನನಗೂ 22 ಲಕ್ಷ ಸೀಟ್ ಸಿಕ್ಬಿಡ್ತದ? ಸಾಧ್ಯ ಇಲ್ಲ. ಇನ್ನು GMPH ಕ್ಯಾಟಗರಿಯಲ್ಲೂ ಕೂಡ ಹಾಗೇನೆ 7 ಲಕ್ಷ 6 ಲಕ್ಷ ಇದ್ದವರು ಸೀಟ್ ಸಿಕ್ಬಿಡ್ತದ? ಸಾಧ್ಯ ಇಲ್ಲ. ಯಾಕಂದ್ರೆ ಇದರಲ್ಲಿ ಯಾವ್ದ್ರಲ್ಲೂ ಕೂಡ PH ಕ್ಯಾಟಗರಿ ಅಂದ್ರೆ ಜನರಲ್ ಮೆರಿಟ್ ಕ್ಯಾಟಗರಿ ಜಾಸ್ತಿ, ಅಂದ್ರೆ ಹೈದರಾಬಾದ್ ಕರ್ನಾಟಕ ಜಾಸ್ತಿ ಆಗಿಲ್ಲ. ಆ ಕಾರಣಕ್ಕೆ GMPH ದವರಿಗೂ ಇದು ಹೆಲ್ಪ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಆ ಕಾರಣಕ್ಕೆ ಗೊತ್ತಿರಲಿ, ಇದು ಬಹಳ ಹೆಲ್ಪ್ ಆಗ್ತದ ಅಂತ ಅಲ್ಲ, ಬಟ್ ಡೆಫಿನೆಟ್ಲಿ ಎಲ್ಲಾ ಕ್ಯಾಟಗರಿಯವರಿಗೂ ಸೇರಿ, ಅದು 22 ಲಕ್ಷ ಕೊಡೋಕೆ ರೆಡಿ ಇರ್ಲಿ, ಮ್ಯಾನೇಜ್ಮೆಂಟ್ ಕೊಡೋಕೆ ರೆಡಿ ಇರ್ಲಿ, NRI ದವ್ರು ಇರ್ಲಿ, ಯಾವ ಕ್ಯಾಟಗರಿಯವ್ರನ್ನ ತಗೊಂಡ್ರು ಕೂಡ ಎಲ್ಲಾ ಕ್ಯಾಟಗರಿಗೂ ಸೇರಿ ಇದು ಸೀಟುಗಳು ಹಂಚಿಕೆ ಆಗೋದ್ರಿಂದ, ಸೊ ಡೆಫಿನೆಟ್ಲಿ ಆ ಕ್ಯಾಟಗರಿಯಲ್ಲಿ ಏನು ಬಾರ್ಡರ್ ಅಲ್ಲಿ ಇದ್ದಾರೆ ಅವರಿಗೆ ಇದು ಹೆಲ್ಪ್ ಆಗ್ತದ. ಅದಕ್ಕೆ ನಾವು ಖುಷಿ ಪಡಬೇಕು ಅನ್ನೋದು ಗೊತ್ತಿರಲಿ. ಬಟ್ ನಿಮ್ಮ ಕ್ಯಾಟಗರಿಯಲ್ಲಿ ನನಗೆ 10,000 ರ್ಯಾಂಕ್ ಡಿಫ್ರೆನ್ಸ್ ಆಗಿಬಿಡ್ತದ, 20,000 ರ್ಯಾಂಕ್ ಡಿಫ್ರೆನ್ಸ್ ಆಗಿಬಿಡ್ತದ. ಸೊ ಈ ರೀತಿಯಾಗಿ ಡಿಫ್ರೆನ್ಸ್ ಆಗಿ ಸಿಗುವಂತಹ ಪಾಸಿಬಿಲಿಟಿ ನನಗೇನು ಕಾಣಿಸ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಬಹಳ ಖುಷಿ ಆಗುವಂಥದ್ದಲ್ಲ, ಬಟ್ ನೀವು ಬಾರ್ಡರ್ ಇದ್ರೆ ಡೆಫಿನೆಟ್ಲಿ ನೀವು ಬಹಳ ಖುಷಿ ಆಗ್ಲೇಬೇಕು ಅನ್ನೋದು ನಾನು ಈ ಮೂಲಕ ಹೇಳ್ತೀನಿ. ಇದರ ಜೊತೆಗೆ ಒಂದು ಪಾಯಿಂಟ್ ನಾನು ಇಲ್ಲಿ ಹೇಳಲೇಬೇಕು. ಈಗ ಇದನ್ನ ನಾನು ಇವತ್ತು ಮೆಸೇಜ್ ವಿಡಿಯೋ ಮಾಡಿದ್ರು ಕೂಡ ನಿನ್ನೆನೆ ನಿಮಗೆಲ್ಲ ಗೊತ್ತಿದೆ, ಬಹಳಷ್ಟು ಜನ ಫಾಲೋ ಕೂಡ ಮಾಡ್ತಾ ಇದ್ದೀರಿ ಈಗ. ಸೊ ಕನ್ನಡಿಗ ರಾಕೇಶ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನ ನಿನ್ನೆನೆ ಕೂಡ ಹೇಳಿದ್ರು. ಲಾಸ್ಟ್ ಟೈಮ್ ಸೀಟ್ ಇನ್ಕ್ರೀಸ್ ಆದಾಗ್ಲೂ ಹಿಂದಿನ ದಿನನೇ ಕೂಡ ಅವರು ಹೇಳಿದ್ರು. ಸೊ ಡೆಫಿನೆಟ್ಲಿ ಅಥೆಂಟಿಕ್ ಆಗಿ ಒಂದು ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನನಗೇನು ಡೈರೆಕ್ಟ್ ಆಗಿ ಪರಿಚಯ ಇದೆ ಅಂತ ಅಲ್ಲ, ಬಟ್ ಈ ರೀತಿ ಅಥೆಂಟಿಕ್ ಆಗಿ ನ್ಯೂಸ್ ಅನ್ನ ಕೊಡುವಂತಹ ಯೂಟ್ಯೂಬರ್ಸ್ ಗಳನ್ನ ನಾವು ಬೆಂಬಲಿಸಲೇಬೇಕು. ದಯವಿಟ್ಟು ಅವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ರೈಟ್. ಸೊ ಇದರಲ್ಲಿ ಕಾಂಪಿಟೇಷನ್ ಅಂತ ಏನಿಲ್ಲ, ನಾವು ನಮ್ ಕೆಲಸ ಮಾಡ್ತೀವಿ, ಅವ್ರ ಕೆಲಸ ಮಾಡ್ತಾರೆ. ಸೊ ಆದ್ರೆ ನನಗೇನು ಹೊಟ್ಟೆ ಕಿಚ್ಚಿಲ್ಲ, ಬಟ್ ಬಹಳ ಖುಷಿಯಾಗಿದೆ. ಅಂದ್ರೆ ಒಂದು ಹಾನೆಸ್ಟ್ ಆಗಿ ಒಂದು ಒಳ್ಳೆಯ ನ್ಯೂಸ್ ಅನ್ನ, ಒಂದು ಒಳ್ಳೆಯ ಜೆನ್ಯೂನ್ ಆದ ನ್ಯೂಸ್ ಅನ್ನ ಕೊಡುವಂತ ಕೆಲಸ ಯಾರ್ಯಾರು ಮಾಡ್ತಾರೆ ಅವರೆಲ್ಲರೂ ನಾವು ಸಪೋರ್ಟ್ ಮಾಡಲೇಬೇಕು. ಅದೇ ಕೆಲವೊಂದಷ್ಟು ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ಗಳಿವೆ, ದಿವಸ ಬೆಳಗ್ಗೆ ಎದ್ರೆ ಅದನ್ನೇ ಕ್ಯಾಸೆಟ್ ಅನ್ನ ಮತ್ತೆ ರಿವೈಂಡ್ ಮಾಡಿ ಹಾಕ್ತಾ ಇರ್ತಾರೆ, ರೈಟ್. ಅಂಥವ್ರನ್ನ ಬೆಂಬಲಿಸೋದಕ್ಕಿಂತ ಮುಂಚೆ ಸೊ ಇಂಥ ಒಂದಷ್ಟು ವಿದ್ಯಾರ್ಥಿಗಳು ಏನು ತಮ್ಮ ಒಂದು ಒಳ್ಳೆಯ ನ್ಯೂಸ್ಗಳನ್ನ ಕೊಡ್ತಾ ಇದ್ದಾರೆ, ಕನ್ನಡಿಗ ರಾಕೇಶ್ ಅಂತ ಯೂಟ್ಯೂಬ್ ಚಾನಲ್ ಅಂತವ್ರು, ಅವ್ರನ್ನ ಬೆಂಬಲಿಸಿ, ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.